ಭಾರತ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಭಾರಿ ಆಘಾತ ಎದುರಾಗಿದೆ. ನೋಡಿ, ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವಂತಹ 2026ರ ಮಹಿಳಾ ಟಿ20 ವಿಶ್ವಕಪ್ ನಡುವೆ ತಂಡದ ಪ್ರಮುಖ ಸ್ಪಿನ್ನರ್ ಶ್ರೇಯಾಂಕ ಪಾಟೀಲ್ ಗಂಭೀರ ಗಾಯಕ್ಕೆ ತುತ್ತಾಗಿದ್ದಾರೆ. ಮೈದಾನದಲ್ಲಿ ನೋವಿನಿಂದ ಕಣ್ಣೀರಿಟ್ಟಿರುವಂತಹ ಶ್ರೇಯಾಂಕರನ್ನ ಸ್ಟ್ರೆಚರ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ನೋಡಿ, ಇಂಗ್ಲೆಂಡ್ನಲ್ಲಿ ನಡೀತಾ ಇದ್ದಂತಹ 2026ರ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ವನಿತಾ ಪಡೆಗೆ ದೊಡ್ಡ ಆಘಾತ ಈಗ ಎದುರಾಗಿರುವಂಥದ್ದು. ತಂಡದ ಸ್ಟಾರ್ ಸ್ಪಿನ್ನರ್ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಗಂಭೀರವಾಗಿ ಗಾಯಕ್ಕೆ ತುತ್ತಾಗಿದ್ದಾರೆ. ಸದ್ಯ ಶ್ರೇಯಾಂಕ ಅವರ ಗಾಯ ಎಷ್ಟು ಗಂಭೀರವಾಗಿದೆ ಅಂತ ಅಂದ್ರೆ ಅವರಿಗೆ ನಡೆಯೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಅವರನ್ನ ಸ್ಟ್ರೆಚರ್ ಮೂಲಕ ಮೈದಾನದಿಂದ ಹೊರಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಮೇಲ್ನೋಟಕ್ಕೆ ಶ್ರೇಯಾಂಕ ಅವರ ಗಾಯ ಗಂಭೀರವಾಗಿರುವಂತೆ ಕಾಣ್ತಾ ಇದ್ದು ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇನ್ನು ಸ್ಕ್ಯಾನಿಂಗ್ ವರದಿ ಬಂದ ಬಳಿಕ ಅಷ್ಟೇ ಶ್ರೇಯಾಂಕ ಅವರ ಗಾಯ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು. ಟೀಂ ಇಂಡಿಯಾ ಕೊಟ್ಟಂತಹ 209 ರನ್ಗಳ ಗುರಿ ಬೆನ್ನಟ್ಟಿತ್ತು ನೆದರ್ಲ್ಯಾಂಡ್. ಈ ತಂಡದ ಇನ್ನಿಂಗ್ಸ್ನ 6ನೇ ಓವರ್ನ ಮೊದಲ ಎಸೆತದಲ್ಲಿ ಈ ದುರಂತ ಆಗಿರೋದು. ಶ್ರೇಯಾಂಕ ಬೌಲಿಂಗ್ ಮಾಡಿದ ಬಳಿಕ ಚೆಂಡನ್ನ ಹಿಡಿಯೋಕೆ ಓಡ್ತಾರೆ. ಈ ಸಂದರ್ಭದಲ್ಲಿ ಚೆಂಡಿನ ಬಳಿ ಹೋದ ಶ್ರೇಯಾಂಕ ಅದನ್ನ ತೆಗೆದುಕೊಳ್ಳೋಕೆ ಕೆಳಗೆ ಮುಖಭಾಗಿ ಆಗ್ತಾರೆ. ಈ ಪ್ರಕ್ರಿಯೆಯಲ್ಲಿ ಶ್ರೇಯಾಂಕ ಸಮತೋಲನ ಕಳೆದುಕೊಂಡು ಬ್ಯಾಲೆನ್ಸ್ ತಪ್ಪೋಗುತ್ತೆ. ಹಾಗಾಗಿ ಅವರು ಬಲಗಾಲು ಟ್ವಿಸ್ಟ್ ಆಗಿರುವಂಥದ್ದು. ಇದರಿಂದ ಶ್ರೇಯಾಂಕ ತೀವ್ರ ನೋವಿನಿಂದ ಈಗ ಮೈದಾನದಲ್ಲಿ ಬಿದ್ದು ನರಳೋಕೆ ಶುರು ಮಾಡ್ತಾರೆ. ಆಮೇಲೆ ಅವರನ್ನ ಸ್ಟ್ರೆಚರ್ ಅಲ್ಲಿ ತೆಗೆದುಕೊಂಡು ಹೋಗಲಾಗುತ್ತೆ. ಆಕೆಗೆ ನಡೆಯೋಕ್ಕೂ ಕೂಡ ಕಷ್ಟ ಆಗಿದೆ ಶ್ರೇಯಾಂಕ ಪಾಟೀಲ್ಗೆ. ಹಾಗಾಗಿ ಸದ್ಯ ಗಾಯದ ಗಂಭೀರತೆ ಎಷ್ಟಾಗಿದೆ, ಎಷ್ಟು ಆಳ ಹೋಗಿದೆ, ಬೋನ್ಗೆ ಏನಾದರೂ ಫ್ರ್ಯಾಕ್ಚರ್ ಆಗಿದೆಯಾ, ಇವೆಲ್ಲವೂ ಕೂಡ ಸ್ಕ್ಯಾನಿಂಗ್ ಮಾಡಿದ ಬಳಿಕವಷ್ಟೇ ಗೊತ್ತಾಗಲಿದೆ. ಹಾಗಾಗಿ ಸದ್ಯಕ್ಕೆ ಈಗ ಟೀಂ ಇಂಡಿಯಾದಿಂದ ಶ್ರೇಯಾಂಕ ಪಾಟೀಲ್ ಹೊರಗುಳಿಯಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಈಗ ಸ್ಟ್ರೆಚರ್ನಲ್ಲಿ ಮೈದಾನವನ್ನ ತೋರಿಸಿದ್ದಾರೆ ಕನ್ನಡತಿ. ಅವರ ಕಾಲು ಹೆಂಗೆ ಟ್ವಿಸ್ಟ್ ಆಗಿದೆ ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ. ನೋಡಿ, ಬಾಲನ್ನು ತೆಗೆದುಕೊಳ್ಳೋಕೆ ಬೆಂಡ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರ ಬಲಗಾಲು ಟ್ವಿಸ್ಟ್ ಆಗಿದೆ. ಸದ್ಯ ಈಗ ಶ್ರೇಯಾಂಕ ಪಾಟೀಲ್ಗೆ ಗಂಭೀರ ಗಾಯ ಆಗಿದೆ, ಮೂಳೆ ಮುರಿತ ಆಗಿರ್ಬೋದು ಅಂತ ಗೊತ್ತಾಗ್ತಾ ಇದೆ. ಸೊ ಇದೊಂಥರ ಭಾರತಕ್ಕೆ ವಿಶ್ವಕಪ್ಗೆ ಶಾಕ್ ಅಂತಾನೆ ಹೇಳ್ಬೋದು. ನೋಡಿ, ಫೀಲ್ಡಿಂಗ್ ವೇಳೆ ಕಾಲಿಗೆ, ಅದು ಕೂಡ ಬಲಗಾಲು ತೀವ್ರವಾಗಿ ಪೆಟ್ಟಾಗಿರುವಂಥದ್ದು, ಟ್ವಿಸ್ಟ್ ಆಗಿರೋದು ಕೂಡ ಗಮನಿಸ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅವರನ್ನ ಸ್ಟ್ರೆಚರ್ ಮೂಲಕ ಸಿಬ್ಬಂದಿಗಳು ಮೈದಾನದಿಂದ ಹೊರಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಜೊತೆಗೆ ಶ್ರೇಯಾಂಕ ಪಾಟೀಲ್ ಆರೋಗ್ಯದ ಬಗ್ಗೆ ಸ್ಕ್ಯಾನ್ ಮಾಡಿದ ಬಳಿಕ ಅಷ್ಟೇ ಸ್ಪಷ್ಟನೆ ಸಿಗುತ್ತೆ. ಅದಾಗಲೇ ಹೇಳಿದಂಗೆ ಕಾಲಲ್ಲಿ ಟ್ವಿಸ್ಟ್ ಆಗಿರೋದ್ರಿಂದ ಮೂಳೆ ಮುರಿತ ಆಳವಾಗಿದೆಯಾ, ಮೇಲ್ಗಡೆ ಆಗಿದೆಯಾ, ಇವೆಲ್ಲವನ್ನ ಕೂಡ ಸ್ಕ್ಯಾನ್ ಮಾಡಿದ ಬಳಿಕ ಅಷ್ಟೇ ಗೊತ್ತಾಗಿದೆ. ಈ ಗಾಯದ ಗಂಭೀರತೆ ಎಷ್ಟಾಗಿರ್ಬೋದು, ಅವರು ವಾಪಸ್ ಆಡ್ಬೋದಾ ಅಥವಾ ರೆಸ್ಟ್ ತಗೋಬೇಕಾ, ಎಷ್ಟು ದಿನ ರೆಸ್ಟ್ ತಗೋಬೇಕು, ಎಷ್ಟು ತಿಂಗಳು ರೆಸ್ಟ್ ತಗೋಬೇಕು, ಎಲ್ಲ ಆಯಾಮದಲ್ಲೂ ಕೂಡ ಅವರು ಸ್ಕ್ಯಾನ್ ಮಾಡಿದ ಬಳಿಕ ಅಷ್ಟೇ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ.